ಹೋಗ್ತಾ ಇದ್ದೀನಿ ಅಂತೇಳಿ ತಪ್ಪಿಸೋದಲ್ಲ. ಎಷ್ಟು ನಾಲೆಜ್ ಇತ್ತು ನೋಡ್ರಿ ಅವ್ರಿಗೆ. ಜಿನೆವಾದಲ್ಲಿ ಹೋಯ್ತಾರಪ್ಪ, ಇದಿಲ್ಲ, ರೆಸ್ಟ್ರಿಕ್ಷನ್ ಇಲ್ಲ, ಉಳ್ಕೊಬಿಟ್ಟಿದ್ದಾರೆ. ಇಂತೆಲ್ಲ ನಾಲೆಜ್ ಪಡೋಂಥ ಹೆಣ್ಮಗಳು ಇಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು? ನಾವಂತೆ ಕರೆ ವೈಭವದ ಬದುಕಿಗೆ ಬೆನ್ನತ್ತಿದ್ದಾಗ ಏನು ಮಾಡೋಕ್ಕೂ ಸಾಧ್ಯ ಇಲ್ಲಲ್ಲ. ಅದು ಮನುಷ್ಯನ ಎತ್ತತ್ತು ಓದ್ಬಿಡ್ತದೆ. ಯಾಕಂದ್ರೆ ವೈಭವದ ಭಾಳ ಖುಷಿಯಿಂದ ಬದುಕಬೇಕು, ಎತ್ತರಕ್ಕೆ ಬದುಕಬೇಕು, ಮನೆ ತುಂಬ ಕಾರ್ಗಳಿರಬೇಕು, ಹಾಳಿರಬೇಕು, ಹೋಳಿರಬೇಕು, ವಿಲ್ಲಾಗಳಿರಬೇಕು, ವಿಲ್ಲಾ ತುಂಬ ಆರಾಮಾಗಿರಬೇಕು ಅಂತನ್ನುವಂಥ ಮನಸ್ಥಿತಿ ಇರ್ತದಲ್ಲ. ಅದು ಸಹಜವಾಗಿ ಅವ್ರು ಗಳಿಸಿದ್ರೆ ಆರೋಗ್ಯ ಪೇಮೆಂಟ್ ಇದ್ರೆ ಮಾಡಲಿ, ಅವ್ರೇನು ಅಂತಲ್ಲ. ಇಂಥವ್ರನ್ನ ಮಾಡ್ಲಿಕ್ಕೆ ಹೊರಟಾಗ ಸಹಜವಾಗಿ ತಪ್ಪುಗಳಾಗ್ತವೆ. ದುಡ್ಡು ಬೇಕಾಗ್ತದೆ, ದುಡ್ಡು ಹೇಗಾದ್ರು ಪಡಿಬೇಕಾಗ್ತದೆ, ಕಾಳ ಮಾರ್ಗ ನಡಿಬೇಕಾಗಲ್ಲ. ಆ ಕಾಳ ಮಾರ್ಗಗಳು ಒಂದಿಲ್ಲ ಸ್ಪೆಕ್ಟ್ ಕೊಟ್ಟೋದೆ ಅವರಿಗೆ. ಇದೆಲ್ಲರಿಗೂ ಹಾಕೈತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಿಡ್ತೈತೆ ಅಂತ ಹೊರಲಿಕ್ಕೆ ಬರೋದಿಲ್ಲ. ಅಟ್ಲೀಸ್ಟ್ 10 ಮಂದಿ ಒಬ್ಬರು ಸಿಗ್ತಾರೆ, 100 ಮಂದಿ ಒಬ್ಬರು ಇಂಥದ್ರೆ ಸಿಕ್ಕಾಬಿಡ್ತಾರೆ. ಅದಕ್ಕೆ ಅರಣ್ಯನಂತಹ ಮನಸ್ಥಿತಿ ಜನ ಇವತ್ತು ನಾವು ಅವನೇ ವಿಚಾರ ಮಾಡ್ಬೇಕಾಗಿದೆ, ಅವರು ವಿಚಾರ ಮಾಡ್ಬೇಕಾಗಿದೆ. ಏನಪ್ಪ ಅಂತಂದ್ರೆ ಎಚ್ಚರಿರಿ ತಪ್ಪ ಅಂತೇಳಿ. ಮತ್ತು ಈಗಾಗಲೇ ಚಿನ್ನಾಭರಣ ಅಂಗಡಿಗೆ ಅವು ಅಲ್ಲಿ ಸುತ್ತಮುತ್ತಿದ್ದಂಥ ಚಿನ್ನಾಭರಣ ಅಂಗಡಿಗಳ ಮಾಲೀಕರಿಗೂ ಇದು ಡವ ಅನ್ಲಿಕ್ಕೆ ಶುರು ಆಗ್ಯದ. ಯಾಕಪ್ಪ ತೊಗೊಂಡ್ವಿ ಬಂಗಾರ ಅಂತೇಳಿ ನಿಧಾನಕ್ಕೆ ಅವ್ರಿಗೂ ಬೆಲೆ ಹತ್ತಿದ್ದಾರೆ. ಯಾಕಂದ್ರೆ ಜತಿನ ತರುಣ ಅವರು ಕೆಲವೊಂದು ಸೆಸ್ ಹೇಳ್ತಾರೆ. ಸ್ವತಃ ಮೇಡಮ್ಮು ಅವ್ರು ಯಾರು ಫೋನ್ ಹಚ್ತಾರೆ, ಯಾರು ಸಂಪರ್ಕದಾಳ, ಅವು ಮೊಬೈಲ್ದಂತ ರೆಕಾರ್ಡ್ ಆಗೇ ಇರ್ತಾವೆ. ಹೀಗಾಗಿ ಈಗ ನಮ್ಮ ಅರಣ್ಯರಾವ್ ಅವರ ಕೇಸ ಭಾಳ ಗಟ್ಟಿಗೊಳ್ಳೋದಷ್ಟೇ ಅಲ್ಲ, ಅದು ಅವರು ಶಿಕ್ಷಿಸಬಹುದು ಅಂತೇಳಿ ನಾವೆಲ್ಲ ಇವತ್ತು ವಿಚಾರ ಮಾಡಬೇಕಾಗಿದೆ. ಶಿಕ್ಷಿಸಲಿ ಅಂತಲೂ ಹೇಳ್ಬೇಕಾಗಿದೆ. ಯಾಕಂದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿಲ್ಲ ಅಂತಂದ್ರೆ ಅಪರಾಧಗಳು ಮತ್ತೆ ಬೆಳಿತಾನೆ ಹೋಗ್ತಾವೆ. ಏನು ಮಾಡೋದು ಬಿಡ ಅದ್ರ ಜೊತೆಗೆ ಇನ್ನೂ ಸಹಿತ ಕೆಲವು ಜನ ಹೊಸದಾಗಿ ಬರುವಂಥ ಜನ ಆಕೆಗೆ ಏನಾಗಲಿಲ್ಲ, ಅದು ಅವಾಗೇನಾಗಲಿಲ್ಲ, ನಮಗೇನಾಗೋದಿತ್ತು, ಭಾಳ ಒಂದು ಒಳಗಿದ್ದೀವಿ, ಅದು ಬಂಗಾರ ಸಿಗುತ್ತಿಲ್ಲ ಅನ್ನೋಂಥ ಮನೋಪ್ರವೃತ್ತಿ ಇವತ್ತು ಬೆಳಲಿಕ್ಕೆ ಆಗ್ತದೆ. ಅದು ತಡಿಬೇಕಾಗಿತ್ತು ಅಂದ್ರೆ ಇಂಥವ್ರು ಶಿಕ್ಷೆ ಆಗಬೇಕು, ಕಠೋರ ಶಿಕ್ಷೆ ಆಗಬೇಕು ಅಂತ ಒಂದಿಷ್ಟೇನೋ ಅನಿಸ್ಬೋದು. ಇಲ್ಲ ಅದಾದರೂ ಅನಿಸಿದ ಜನ ಇದ್ದಾರೆ. ಯಾಕಂದರೆ ಅಪರಾಧನ ಉದ್ಯೋಗ ಮಾಡಿದವರು ಇವೆಲ್ಲ ಸಾಮಾನ್ಯರು ಅಂತ ಹೇಳ್ತಾರೆ. ಏನೂ ಆಗಲಿ, ಈಗ ಅರಣ್ಯರಾವ್ ಅವ್ರು ಮಾತ್ರ ಈ ತುರ್ತು ಮಾತ್ರ ಹೊರಗೆ ಬರೋದು ಭಾಳ ಕಷ್ಟ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಸಿಗೋಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯ ಕೈಗಳಲ್ಲಿ ವಂದನೆಗಳು.